ಮದುವೆಯಾಗಿ 2 ವರ್ಷ ಆಯಿತು, ಮಕ್ಕಳಾಗ್ತಾ ಇಲ್ಲ. ಡಾಕ್ಟ್ರೇ ಏನು ಚೆಕಪ್ ಮಾಡಿಸ್ಬೇಕು? ಖಂಡಿತವಾಗ್ಲೂ ಕರ್ಕೊಂಡು ಬನ್ನಿ. ಮಹಿಳೆಯರಲ್ಲಿ ಕಾರಣಗಳು ಅಂತ ಹೇಳೋದಾದ್ರೆ ಮೋಸ್ಟ್ ಕಾಮನ್ ಕಾಸ್ ಇಸ್ ಮೊಟ್ಟೆ ಬಿಡುಗಡೆ ಆಗೋದ್ರಲ್ಲಿ ತೊಂದರೆ ಇರುತ್ತೆ. ಓವ್ಯುಲೇಟರಿ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಅಥವಾ ಸುಮಾರು ಜನ ಮಹಿಳೆಯರಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಅನ್ನೋ ತೊಂದರೆ ಇರುತ್ತೆ, ಅದರಿಂದ ಮಗು ನಿಲ್ತಿರೋದಿಲ್ಲ. ಇನ್ನು ಕೆಲವರಿಗೆ ಟ್ಯೂಬ್ಸ್ ನಲ್ಲಿ ಬ್ಲಾಕ್ ಇರ್ಬೋದು, ಅಥವಾ ಅಂಡಾಣೋತ್ಪತ್ತಿ ಕ್ರಿಯೆ ಮೊಟ್ಟೆಯ ಪ್ರಮಾಣನೇ ಕಡಿಮೆ ಇರ್ಬೋದು. ಇನ್ನು ಬೇರೆ ಕಾರಣಗಳು ಅನ್ನೋದಾದ್ರೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಇದು ಓವರೀಸ್ ಅಥವಾ ಗರ್ಭಕೋಶ ಟ್ಯೂಬ್ಸ್ ಗೆ ಸಂಬಂಧಪಟ್ಟಂತ ಕಾಯಿಲೆ. ಗರ್ಭಕೋಶದ ಒಳಗಡೆ ಪದರ ಒಮ್ಮೊಮ್ಮೆ ಹೊರಗಡೆ ಇದ್ದು ಅದರಿಂದಾಗಿ ಚಾಕ್ಲೇಟ್ ಸಿಸ್ಟ್ಗಳು ಫಾರ್ಮ್ ಆಗ್ತಿರ್ತವೆ. ಇನ್ನು ಬೇರೆ ತರದ ಓವೇರಿಯನ್ ಸಿಸ್ಟ್ ಇದ್ರೂ ಕೂಡ ಗರ್ಭ ನಿಲ್ಲೋದಕ್ಕೆ ತೊಂದರೆ ಆಗ್ಬೋದು. ಇನ್ನು ಗರ್ಭಕೋಶದಲ್ಲಿ ತೊಂದರೆಗಳು ಅನ್ನೋದಾದ್ರೆ ಫೈಬ್ರಾಯ್ಡ್ ಗಡ್ಡೆಗಳಿರ್ಬೋದು, ಅಡಿನೋಮಯೋಸಿಸ್ ಅನ್ನೋ ಕಾಯಿಲೆ ಇರ್ಬೋದು, ಅದರಿಂದ ಕೂಡ ಮಗು ನಿಲ್ಲೋದಿಲ್ಲ. ಇನ್ನು ಕಿಬೋಟಿನಲ್ಲಿ ಇನ್ಫೆಕ್ಷನ್ಸ್, ಪೆಲ್ವಿಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಅಥವಾ ತುಂಬಾ ಬೊಜ್ಜಿದ್ರು ಕೂಡ ಮಗು ನಿಲ್ಲೋದಿಲ್ಲ. ಇನ್ನು ಧೂಮಪಾನ, ಮದ್ಯಪಾನ ಇಂತ ಯಾವುದೇ ಅಡಿಕ್ಷನ್ಸ್ ಇದ್ರೂ ಕೂಡ ಮಗು ನಿಲ್ಲೋದು ಕಷ್ಟ ಆಗುತ್ತೆ. ಸೊ ನಾವ್ ಇದಕ್ಕೆ ಸರಿಯಾದ ತಪಾಸಣೆಯನ್ನ ಮಾಡ್ಬೇಕಾಗುತ್ತೆ. ಫಸ್ಟ್ ಬಂದಾಗ ನಾವು ಏನ್ ಟೆಸ್ಟ್ ಮಾಡ್ತೀವಿ, ಒಂದು ರೂಟೀನ್ ಆಗಿ ಅಲ್ಟ್ರಾಸೌಂಡ್ ಮಾಡ್ತೀವಿ. ಈ ಅಲ್ಟ್ರಾಸೌಂಡ್ ನ ನಾವು ಮುಟ್ಟಿನ ಸಮಯದಲ್ಲಿ ಮಾಡೋದ್ರಿಂದ ಅಂಡಾಣೋತ್ಪತ್ತಿ ಕ್ರಿಯೆ ಬಗ್ಗೆ ನಾವು ತಿಳ್ಕೊಬಹುದು. ಅಂದ್ರೆ ಎಷ್ಟು ಅಂಡಾಣುಗಳು ಬರ್ಬೋದು, ಅದರ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ನಾವು ಮುಟ್ಟಾದ 2ನೇ ಅಥವಾ 3ನೇ ದಿನದಲ್ಲಿ ಸ್ಕ್ಯಾನ್ ಮಾಡಿ ತಿಳ್ಕೊಳ್ತೀವಿ. ಜೊತೆಗೆ ನಾವು ಕೆಲವು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಅಂದ್ರೆ ಇವು ಹಾರ್ಮೋನ್ ಟೆಸ್ಟ್ ಆಗಿರ್ತವೆ. ಆಂಟಿ ಮುಲೇರಿಯನ್ ಹಾರ್ಮೋನ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಹೇಳಿ ಕೆಲವು ಹಾರ್ಮೋನ್ ಟೆಸ್ಟ್ ಗಳನ್ನ ಮಾಡಿ ಅದರ ಮೂಲಕ ನಾವು ಅಂಡಾಣೋತ್ಪತ್ತಿ ಕ್ರಿಯೆ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ತೀವಿ. ಮುಟ್ಟಿನ ನಂತರ ನಾವು ಫೆಲೋಪಿಯನ್ ಟ್ಯೂಬ್ಸ್ ಓಪನ್ ಇದೆಯಾ ಅಂತ ಹೇಳಿ ತಿಳ್ಕೊಬಹುದು. ಇದನ್ನ ನಾವು 2 ವಿಧವಾಗಿ ಟೆಸ್ಟ್ ಮಾಡಬಹುದು. ಸೋನೋಸಾಲ್ಪಿಂಗೋಗ್ರಾಮ್ ಅಂತ ಹೇಳ್ತೀವಿ. ಅಲ್ಟ್ರಾಸೌಂಡ್ ಮಾಡೋದ್ರ ಮೂಲಕ ಫೆಲೋಪಿಯನ್ ಟ್ಯೂಬ್ಸ್ ಓಪನ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಬಹುದು. ಇದೇ ಟೆಸ್ಟ್ ನ ನಾವು ಒಂದು ಎಕ್ಸ್ರೇ ಆಗಿ ಕೂಡ ಮಾಡಬಹುದು. ಅದನ್ನ ನಾವು ಹಿಸ್ಟ್ರೋಸಾಲ್ಪಿಂಗೋಗ್ರಾಮ್ ಅಂತ ಹೇಳ್ತೀವಿ. ಯೋನಿಯ ಮೂಲಕ ನಾವು ಗರ್ಭಕೋಶದ ಒಳಗಡೆ ಫ್ಲೂಯಿಡ್ ನ ಪುಷ್ ಮಾಡ್ತೀವಿ. ಅದು ಗರ್ಭಕೋಶ ತುಂಬಿ ಫೆಲೋಪಿಯನ್ ಟ್ಯೂಬ್ಸ್ ಮೂಲಕ ಹೊರಗಡೆ ಬರುತ್ತೆ. ಅದು ಫೆಲೋಪಿಯನ್ ಟ್ಯೂಬ್ ಓಪನ್ ಇದ್ರೆ ಮಾತ್ರ 2 ಕಡೆಯಿಂದ ಚೆಲ್ಲುತ್ತೆ. ಆ ಚೆಲ್ಲೋದನ್ನ ನಾವು ಸ್ಕ್ಯಾನ್ ಮೂಲಕ ಅಥವಾ ಎಕ್ಸ್ರೇ ಮೂಲಕ ನೋಡಿ ಟ್ಯೂಬ್ಸ್ ಓಪನ್ ಇದಾವ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ತೀವಿ. ಇನ್ನು ಇದರ ಜೊತೆಗೆ ಮುಟ್ಟಾದ 20 ದಿವಸದ ನಂತರ ಗರ್ಭಕೋಶದ ಒಳಭಾಗ, ಕ್ಯಾವಿಟಿ ಅಂತ ಹೇಳ್ತೀವಿ, ಒಳಗಡೆ ಪದರ ದಪ್ಪ ಎಷ್ಟಿದೆ, ಮತ್ತೆ ಗರ್ಭಕೋಶದ ಒಳಗಡೆ ಕ್ಯಾವಿಟಿ ಯಾವ ರೀತಿಯಾಗಿದೆ, ಮಗು ಬೆಳಿಲಿಕ್ಕೆ ಅನುಕೂಲಕರವಾಗಿದ್ಯಾ ಇಲ್ವಾ ಅಂತ ಹೇಳಿ ಒಂದು 3D ಸ್ಕ್ಯಾನ್ ಮಾಡಿ ಕೂಡ ತಿಳ್ಕೊಳ್ತೀವಿ. ಇದಿಷ್ಟು ಮಾಡಿದ್ರೆ ನಾವು ಮಹಿಳೆಯಲ್ಲಿ ಏನಾದ್ರೂ ತೊಂದರೆ ಇದೆಯಾ, ಅದರಿಂದಾಗಿ ಮಗು ನಿಲ್ತಿಲ್ವಾ ಅನ್ನೋದನ್ನ ತಿಳ್ಕೊಬಹುದು. ಇನ್ನು ಇದ್ರ ಜೊತೆಗೆ ನಾವು ಥೈರಾಯ್ಡ್ ಟೆಸ್ಟ್ ಹಾಗೂ ಶುಗರ್ ಕಾಯಿಲೆ ಇದೆಯಾ ಅಂತ, ಇನ್ನು ಹಲವಾರು ವೈಟಮಿನ್ ಡಿಫಿಷಿಯನ್ಸಿಗಳು ಇದೆಯಾ ಅಂತ ಹೇಳಿ ಜನರಲ್ ಹೆಲ್ತ್ ಚೆಕ್ಅಪ್ ಕೂಡ ಮಾಡ್ಕೊಳ್ತೀವಿ. ಇದೆಲ್ಲ ತಪಾಸಣೆ ಮೂಲಕ ಮಹಿಳೆಯಲ್ಲಿ ಏನಾದ್ರೂ ತೊಂದರೆಯಿಂದ ಮಗು ನಿಲ್ತಾ ಇಲ್ವಾ ಅನ್ನೋದನ್ನ ನಾವು ಕಂಡುಹಿಡ್ಕೋಬಹುದು.